ಹಲೋ, ಗುಡ್ ಮಾರ್ನಿಂಗ್. ಪದ್ಮಿನಿ ದೀಪಾ ಕ್ಲಾಕ್ಸ್ಗೆ ಸ್ವಾಗತ. ಸೊ ನಾನು ತುಂಬ ದಿನ ಆದಮೇಲೆ ಬರ್ತಾ ಇದ್ದೀನಿ. ನಾಳೆ ನಮ್ಮ ಮನೇಲಿ ಪೂಜೆ ಇರೋದ್ರಿಂದ ನಾವು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಾಯಿತು. ಈಗೇನಿದು ಕೆಳಗಡೆ ಮೇಲ್ಗಡೆ ಎಲ್ಲ ಫ್ಲೋರ್ನೂ ನೀಟಾಗಿ ಒರೆಸಿ ಎಲ್ಲನೂ ಎತ್ತಿಟ್ಬೇಕು ಪೂಜೆಗೆ ಬಂದು ಅವರು ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಇವತ್ತು ತುಂಬ ಕೆಲಸ ಇದೆ. ನಾಳೆ ಹೋಮ ಮತ್ತು ಪೂಜೆ ಇರೋದ್ರಿಂದ ಕೆಲಸ ಇದೆ. ಬೇಗ ಕೆಲಸ ಮುಗಿಸಿ ಸ್ವಲ್ಪ ಪರ್ಚೇಸಿಂಗ್ ಅಂದರೆ ದೇವ್ರ ಕಾರ್ಯಕ್ಕೆ ಏನೇನು ಬೇಕೋ ಅದನ್ನು ತರೋಕ್ಕೆ ಹೋಗಬೇಕು. ನೋಡೋಣ. ಸೊ ಒಂದು ಕಡೆಯಿಂದ ನಾನು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಅಷ್ಟರೊಳಗೆ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊತಾ ಇರೋ ಒಟ್ಟಿನಲ್ಲಿ ಎಲ್ಲ ನಾನೇ ಏನು ಮಾಡಲ್ಲ. ನಮ್ಮ ಮನೇಲೂ ಒಬ್ರೊಬ್ಬರು ಒಂದೊಂದು ಕೆಲಸನ ಮಾಡ್ಕೊತಾರೆ. ಟೈಮ್ ಆದರೆ ದೀಪಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಮನೆ ಒರೆಸೋದಕ್ಕೆ ಎಲ್ಲದಕ್ಕೂ. ಸೊ ಅವರು ಏನು ಪೂಜೆಗೆ ರೆಡಿ ಮಾಡ್ಕೋಬೇಕು ಅದೆಲ್ಲ ಹೊರಗಡೆ ಕೆಲಸ ಎಲ್ಲ ಅವ್ರು ಮಾಡ್ತಾಯಿದ್ರು. ಅತ್ತೆ ದೇವ್ರ ಪೂಜೆ ಸಾಮಾನು ಎಲ್ಲ ತೊಳಿತಾಯಿದ್ರು. ಹೋಮಕ್ಕೆ ಪೂಜೆ ಹತ್ರ ಇಡೋದಕ್ಕೆ ಒಂದೊಂದು ಸ್ವಲ್ಪ ತಟ್ಟೆ, ಎಷ್ಟೋ ದೀಪಗಳು ಮತ್ತು ಕಳಸಗಳಿಡೋದಕ್ಕೆ ಕೇಳ್ತಾರಲ್ವ, ಅದಕ್ಕೆ ಅವರು ಮಾಡ್ಕೊತಾಯಿದ್ರು. ಸೊ ಈಗ ಎಲ್ಲ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಈಗ ಏನಿದ್ರು ದೇವ್ರ ಪೂಜೆದು ಎಲ್ಲ ರೆಡಿ ಮಾಡಬೇಕಾಗಿತ್ತು. ಸೊ ಅತ್ತೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಅತ್ತೆ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಬೆಳ್ಳಿ ಸಾಮಾನಿಗೆಲ್ಲ ಬತ್ತಿಗಳು ಕುಂಕುಮ ಎಲ್ಲ ಹಚ್ಚಿಟ್ಟೆ. ಸ್ವಲ್ಪ ತಟ್ಟೆಗಳೆಲ್ಲ ತೆಗೆದಿಡಬೇಕು ದೇವ್ರಿಗೆ ಪೂಜೆ ಮಾಡೋಕ್ಕೆ. ಸೊ ಇವತ್ತು ಅಕ್ಷಯ ತೃತೀಯ ಆದ್ದರಿಂದ ಬರೀ ಲಕ್ಷ್ಮೀ ವಿಗ್ರಹಕ್ಕೆ ಪೂಜೆ ಮಾಡಿದ್ದೀವಿ. ಏನಕ್ಕೆ ಅಂದರೆ ನಾಳೆ ಪೂಜೆ ಮಾಡಿದ್ರೆ ಇವತ್ತು ಪೂಜೆ ಮಾಡಿಬಿಟ್ರೆ ಪುನಃ ನಾಳೆ ಎಲ್ಲ ದೇವ್ರ ಸಾಮಾನು ತೊಳಿಬೇಕು. ಪುಣ್ಯ ಮಾಡಿ ಪೂಜೆ ಮಾಡಿಸ್ತಾರಲ್ವ ಸತ್ಯನಾರಾಯಣ ಪೂಜೆನ, ಅದಕ್ಕೋಸ್ಕರ ತೊಳಿಬೇಕು. ಅದಕ್ಕೆ ಬರೀ ಅದೊಂದು ವಿಗ್ರಹಕ್ಕೆ ಪೂಜೆ ಮಾಡಿದ್ದೀವಿ ಅಕ್ಷಯ ತೃತೀಯ. ಹಾಗೆ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಮತ್ತು ಈಗ ಖಾಲಿಯಾಗಿದೆ, ಮನೆಯೆಲ್ಲ ಫ್ರೀಯಾಗಿ ಕಾಣ್ತೈತೆ. ಇದನ್ನೆಲ್ಲ ಫರ್ನಿಚರ್ನೆಲ್ಲ ಕಾರ್ ಶೆಡ್ಗೆ ತಗೋಗಿಟ್ಟಿದ್ದೀವಿ. ಪೂಜೆಗೆ ಸ್ಪೇಸ್ ಮಾಡಿಕೊಡ್ಬೇಕು. ಅವರಂತೂ ಫುಲ್ಲು ಇಲ್ಲೆಲ್ಲ ಹೋಮಕ್ಕೆ ರೆಡಿ ಮಾಡ್ಕೊತಾರೆ. ಚೆನ್ನಾಗಿ ಮಾಡ್ತಾರೆ ಪುರೋಹಿತರು. ಈ ಕಡೆ ಎಲ್ಲ ಹೋಮಕ್ಕೆ ರೆಡಿ ಮಾಡ್ಕೊತಾರೆ, ಈ ಕಡೆ ಸತ್ಯನಾರಾಯಣ ಸ್ವಾಮಿ ದೇವ್ರನ್ನ ಕೂರಿಸ್ತಾರೆ. ಅದಕ್ಕೋಸ್ಕರ ಜಾಗ ಅವ್ರಿಗೆ ಬಿಟ್ಕೊಡ್ಬೇಕು. ನೀವೆಷ್ಟು ಫ್ರೀ ಆಫ್ ಸ್ಪೇಸ್ ಕೊಟ್ಟರು ಅವರು ಅಷ್ಟು ಯುಟಿಲೈಸ್ ಮಾಡ್ಕೊತಾರೆ. ಆ ಥರ ಪುರೋಹಿತರು ಅಂದರೆ ಅಷ್ಟು ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಟ್ಟು ಹೋಮಕ್ಕೆ ರೆಡಿ ಮಾಡಿ ಮಾಡ್ತಾಯಿರ್ತಾರೆ. ಸೊ ಇದು ಕೆಲಸ ಮಾಡ್ತಾ ಇರಬೇಕು ಇವತ್ತು. ಇವಾಗೆಲ್ಲ ಮುಗ್ದಿದೆ. ಮೋದಕ ಮಾಡೋದು ಮುಗಿದ್ರೆ ಆಯಿತು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ವಂಶಿ ತಿನ್ಬಿಟ್ಟು ಬಂದ್ಬಿಟ್ಟಾಯ್ತಾ? ಅಲ್ಲೋ ಕೂತಿದ್ಯಲ್ಲ ಟೇಬಲ್ ಒಳಗಡೆ. ಹಾಂ, ಎಷ್ಟು ತಿಂದೆ ನಾಷ್ಟ? 3 ದೋಸೆ ಫುಲ್ ಸೆಟ್ ತಗೊಂಡಿದ್ದ? ಹಾಂ, ಬರೀ ಸುಳ್ಳೆ ಹೇಳ್ತೀಯ. ತಾತ ಒಂದು ತಗೊಂಡು ನಿಂಗೆ 2 ಕೊಟ್ರಾ ಸೆಟ್ ದೋಸೆನಾ? 4 ದೋಸೆ ಕೊಡ್ತಾರ ಸೆಟ್ ದೋಸೆಲಿ? ಅಷ್ಟೇನೇ? ದೋಸೆ ಒಂದೇ ತಿಂದಿದ್ದ? ಕಾಫಿನೂ ಕುಡಿದ್ಬಿಟ್ಟ? ಕುಡಿಬೇಕು. ಕಾಫಿ ಬೇರೆ, ಹಾಲು ಬೇರೆ. ತಲೆ ಯಾಕೆ ಇರ್ಕತ್ತೀಯ? ಹಲೋ ಫ್ರೆಂಡ್ಸ್, ಈಗ ಮಾರ್ಕೆಟಲ್ಲಿಗೆ ಪೂಜಾ ಸಾಮಗ್ರಿ ತರಕ್ಕೆ ಹೋಗ್ತಾ ಇದ್ದೀವಿ. ದೀಪಕ್ ಜೊತೆ ಹೋಗ್ತಾ ಇದ್ದೀನಿ. ಬೇಗ ತಗೊಬಂದು 1-2 ಟ್ರಿಪ್ ಹಾಕ್ಬೋದು. ಬೇಗ ತಗೊಬಂದಿಟ್ಟು ಪಾಪ ಅವರು ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನ್ ಅಂದರೆ ಅವರೆಲ್ಲ ಮಾಡೋಕ್ಕೆ ಹೋಗ್ಬೇಕು. ಟ್ಯೂಷನ್ ಎಷ್ಟು ಸತಿ ಬಂದಿರ್ತೀವಿ ಮಾರ್ಕೆಟ್ಗೆ. ಹಾಂ, ನಾನು ನೋಡ್ಕೊಂಡು ಸೈಡೆಲ್ಲ ನೋಡಿಕೊಂಡು ಮಾರ್ಕೆಟ್ನ ಹೋಗ್ತೀನಿ ಅಂದ್ಬಿಟ್ಟು ಫಾಸ್ಟಾಗಿ ಓಡೋಯ್ತವ್ರೆ ದೀಪಕ್. ಏನು ತಗೊಳಕ್ಕೆ ಬಂದಿದ್ದೀವಿ ಅಷ್ಟಕ್ಕೆ ಹೋಗೋಣ ಅಂತ. ಹೂವು
ಹೌದು. ಏನು ಫಾಸ್ಟಾಗಿ ಓಡ್ತಾವ್ರೆ. ಆ ಕಡೆ ಎಲ್ಲ ದೀಪಕ್, ಈ ಕಡೆ ಸೈಡ್ ಹೋಗ್ಬೇಕಾಗಿತ್ತು. ಪೂಜೆ ಕೊಡಿ. ಪೂಜೆಗೆ ಹಾಕೊಳ್ಳೋಕೆ 2 ಹೋಗುತ್ತೆ. ಅದೇ 3 ಕೊಡ್ಗೆನಾ ಎಲೆ 60 ಎಲ್ಲ ಬರುತ್ತಮ್ಮ 3 ಕೊಡುಗೆ. ₹50 ₹70 ₹300 ಮಾಡ್ಕೊಳ್ಳಿ ಸರ್. ಹೂವಿನ ರೇಟ್ ಮಾತ್ರ ಗಗನಕ್ಕೇರಿದೆ. ಎಲ್ಲೂ ಹೂಗಳೇ ಸಿಗ್ತಾಯಿಲ್ಲ, ಎಲ್ಲ ಒಣಗೋಗಿರೋ ಹೂಗಳೇ. ಯಾರು ಇಲ್ಲ ದೀಪಕ್ ಇಲ್ಲಿವೆ. ಅಬ್ಬ ಈಗ ಬೂದ್ಗುಂಬಳಕಾಯಿ ಮತ್ತು ಬಾಳೆ ಎಲೆ ತಗೋಬಿಟ್ರೆ ಮುಗೀತು ಅರ್ಧ ಶಾಪಿಂಗ್. ಬೇಗ ಬೇಗ ತಗೊಳ್ಳಿ ಇಲ್ಲೇ. ಅಲ್ಲೇ ತಗೋಬೋದು, ಕಾಯಿ ಚೆನ್ನಾಗಿ ಕಾಣ್ತೈತೆ. ಹೂವೇ ಮಾವ ಕಾಸ್ಟ್ಲಿ ಕಟ್ಟಿಯತ್ತೆ ತೆಗಿತೀನಿ. ಹೂವೇ ಕಾಸ್ಟ್ಲಿ. ಸೇವಂತಿಗೆನೆ ₹120 ಒಂದು ಮಾರು. ಈ ಕಡೆ ಜಗ್ಗಿ ಎತ್ತೆ ಹೂವನ್ನು ಕಟ್ತಾಯಿದ್ರು. ಸೊ ಊಟ ಮಾಡಿಕೊಂಡು ಗಣಪತಿ ಹೋಮ ಇರೋದ್ರಿಂದ ಹೋಮಕ್ಕೆ ಮೋದಕನ ಪ್ರಿಪೇರ್ ಮಾಡ್ತಾಯಿದ್ದೋ. ಅತ್ತೆ ಮಾಡ್ತಾಯಿದ್ರು ಮೋದಕಗೆ ಫಸ್ಟು ಬೆಲ್ಲನ ಹಾಕಿ ಸಿಹಿಗೆ ತಕ್ಕಷ್ಟು ಚೆನ್ನಾಗಿ ಪಾಕ ಬಂದಮೇಲೆ ಅದಕ್ಕೆ 2 ಕಾಯಿ ಹಾಕಿದ್ದೀವಿ. 2 ಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಗಸಗಸೆನ ಹಾಕ್ಕೊಂಡು ನಂತರ ಅದಕ್ಕೆ ಏಲಕ್ಕಿ ಕಾಯಿ ಪುಡಿ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ಮುಗೀತು. ಇದು ಪಾಕ ಆರೋ ತನಕ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀವಿ. ಸೊ ಗೋಧಿ ಹಿಟ್ಟಿನಲ್ಲೇ ನಾವು ಮೋದಕ ಮಾಡೋದು. ಸೊ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊತೀರ ಹಾಗೆ ಕಲಿಸ್ಕೊಂಡು ಮೋದಕದ ಪಾಕ ಒಂದು ಕಡೆ ಇಟ್ಕೊಂಡು, ಸೊ ಮೋದಕ ಕಟ್ಟೋದು ಗೊತ್ತಿದೆ ಅಲ್ವಾ, ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನು ಹೊತ್ತಿ ಅದಕ್ಕೆ ಇದನ್ನು ಹೂರಣನ ಹಾಕಿ ಮೋದಕವನ್ನು ಕಟ್ತಾಯಿದ್ವಿ. ಸೊ ಈ ಹೋಮಕ್ಕೆ ನಾವು ಚಿಕ್ಕ ಚಿಕ್ಕ ಮೋದಕ ಕಟ್ಟೋ ಏನಕ್ಕೆ ಅಂದರೆ ದೊಡ್ಡದು ಮೋದಕ ಮಾಡಿಬಿಟ್ರೆ ಹೋಮ ಅದಕ್ಕೆ ಹಾಕ್ಬೇಕಾದ್ರೆ ಫುಲ್ಲು ಹೊಗೆ ಜಾಸ್ತಿ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೋಮಕ್ಕೆ ಅಂತ ಸಪ್ರೇಟು ಚಿಕ್ಕದ್ದು ಕಟ್ಟಿದ್ದು. ನಂತರ ಪ್ರಸಾದಕ್ಕೆ ಅಂತ ಸ್ವಲ್ಪ ದಪ್ಪದ್ದು ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮಾಡ್ಕೊಳ್ಳೋಷ್ಟರೊಳಗೆ ಸಂಜೆ ಆಗೇ ಹೋಯ್ತು. ಸಂಜೆ ಎಲ್ಲ ನೈಟೇ ಆಗೇ ಹೋಯ್ತು. ಸೊ ಇಷ್ಟೆಲ್ಲ ಆದಮೇಲೆ ಅತ್ತೆ ಮತ್ತು ಇಬ್ಬರು ಅತ್ತೆಂದಿರುವೆ ಚಪಾತಿ ಒತ್ತುತ್ತಾಯಿದ್ರು. ಒಬ್ಬರು ಚಪಾತಿ ಬೇಯಿಸ್ತಿದ್ರು, ನಾನು ಎಲ್ಲರಿಗೂ ಸರ್ವ್ ಮಾಡಿಕೊಡ್ತಾಯಿದ್ದೆ. ನೈಟ್ಗೆ ಚಪಾತಿ ಮತ್ತು ಮಧ್ಯಾಹ್ನ ಕಡಲೆಕಾಳು ಸಾಂಬಾರು ಮಾಡಿದ್ದು, ಅದೇ ಊಟ ಆಯಿತು. ಈಗ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀವಿ. ನಾಳೆ ಪೂಜೆ ಚೆನ್ನಾಗಾದ್ರೆ ಸಾಕು. ಇನ್ನು ನಾಳೆಗೆ ಕೆಲಸ ಸ್ವಲ್ಪ ಇದೆ. ಆದಷ್ಟು ನಾನು ವಿಡಿಯೋ ಕವರೇಜ್ ಮಾಡ್ತೀನಿ. ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಈ ಕೆಲಸ ಜೊತೆಗೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗೀತು. ಆಲ್ರೆಡಿ 10:45 ಆಯಿತು. ಈಗ ನಾನು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ನಾಳೆಗೆ. ಸೊ ಅದಕ್ಕೋಸ್ಕರ ನನ್ನ ಲಾಗ್ನ ಇವತ್ತಿಗೆ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.